ಶಿವನ ವಾಹನವಾಗಿರುವ ನಂದಿಯನ್ನ ಗರ್ಭಗುಡಿಯಲ್ಲಿ ಪೂಜಿಸುವಂತಹ ದೇವಸ್ಥಾನ ನೀವೇನಾದ್ರೂ ನೋಡಿದ್ದೀರಾ? ಹೌದು, ನಾನಿವತ್ತು ಬಂದಿರುವಂತಹ ದೇವಸ್ಥಾನ ಮೇಕೆಕಟ್ಟು ನಂದಿಕೇಶ್ವರ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷತೆಗಳನ್ನ ತಿಳಿಯೋಣ ಬನ್ನಿ. ಈ ದೇವಸ್ಥಾನದಲ್ಲಿ 172ಕ್ಕಿಂತಲೂ ಅಧಿಕವಾಗಿರುವಂತಹ ವಿಗ್ರಹಗಳನ್ನ ಕಾಣಬಹುದು. ಅದು ಕೂಡ ಪ್ರತಿ ವಿಗ್ರಹವು ಕಾಸ್ತಶಿಲ್ಪಗಳಿಂದ ಮಾಡಲ್ಪಟ್ಟಿದ್ದು ಕೆಂಪು ಕೆತ್ತನೆಯ ಕಲಾಕೃತಿಗಳಾಗಿರುತ್ತೆ. ಯಾವಾರಿ ಸತ್ಯಕಾಮ ಎಂಬ ಋಷಿಗಳ ಪ್ರಕಾರ ಮಹಾರಾಜ ಒಬ್ಬರು ಅಶ್ವಮೇಧ ಯಾಗ ಮಾಡಲು ಸೂಕ್ತ ಜಾಗವನ್ನ ಹುಡುಕ್ತಾ ಇದ್ರಂತೆ. ಆವಾಗ ಈ ಜಾಗವನ್ನ ಒಂದು ಸೂಕ್ತ ಜಾಗವನ್ನಾಗಿ ಪರಿಗಣಿಸ್ತಾರೆ. ಇಲ್ಲಿ ನಡೆದಂತಹ ಅಶ್ವಮೇಧ ಯಾಗವು ನಂದಿಕೇಶ್ವರನ ಆಶೀರ್ವಾದದಿಂದ ಬಹಳ ಯಶಸ್ವಿಯಿಂದ ನಡೀತದೆ. ಇಲ್ಲಿ ಮೇಕೆಗಳನ್ನ ಕಟ್ಟಿದ ಕಾರಣದಿಂದ ಈ ಊರಿಗೆ ಮೇಕೆಕಟ್ಟು ಎಂದು ಹೆಸರು ಬಂತು. ಹಾಗೆ ಮೇಕೆಗಳ ಜೊತೆಗೆ ಕುದುರೆಗಳನ್ನ ಕೂಡ ಕಟ್ಟಿದ್ದರಿಂದ ಈ ಊರಿಗೆ ಕುದುರೆಕಟ್ಟು ಎಂದು ಕೂಡ ಕರೀತಾ ಇದ್ರಂತೆ. ಹಾಗೆ ಪ್ರತಿ ವರ್ಷ ನಡೆಯುವಂತಹ ವಾರ್ಷಿಕ ಜಾತ್ರಾ ಮಹೋತ್ಸವದಲ್ಲಿ ಗೆಂಡ ಸೇವೆಯನ್ನ ಮಾಡ್ತೇನೆ ಅಂತ ಹರಕೆ ಹೊತ್ಕೊಂಡ್ರೆ ದೇವರು ಅದು ನಿಮ್ಮ ಯಾವ ಆಸೆಗಳನ್ನಾದ್ರೂ ನೆರವೇರಿಸ್ತಾನಂತೆ. ಹಾಗೆ ಈ ಪ್ರತಿ ತಿಂಗಳು 5ನೇ ತಾರೀಕು ಹಾಗೂ 20ನೇ ತಾರೀಕಿಗೆ ಪಾತ್ರಿಗಳ ಮೂಲಕ ದರ್ಶನ ಕೂಡ ನಡೀತದೆ. ಅನೇಕ ಭಕ್ತಾದಿಗಳು ಆ ದಿನ ಇಲ್ಲಿ ಸೇರ್ತಾರೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ತುಲಾಭಾರ ಸೇವೆ ಹಾಗೆ ಅನ್ನಪ್ರಸಾದ ಸೇವೆ ಕೂಡ ಆ ದಿನ ನಡೀತದೆ. ತಿಂಗಳಿಗೆ 2 ಸಾರಿ ನಡೆಯುವಂತಹ ಈ ಒಂದು ಪಾತ್ರಿಗಳ ದರ್ಶನಕ್ಕೆ ಅನೇಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರ್ತಾರೆ. ಅಷ್ಟು ಮಾತ್ರ ಅಲ್ಲ, ಅವರ ಕಷ್ಟಗಳನ್ನ ನಂದಿಕೇಶ್ವರ ಸ್ವಾಮಿಯು ಬಗೆಹರಿಸ್ತಾನೆ ಕೂಡ. ಇನ್ನು ವರ್ಷಕ್ಕೊಮ್ಮೆ ಇಲ್ಲಿ ನಡೆಯುವಂತಹ ಶೇಡಿ ಉತ್ಸವ ಕೂಡ ಬಹಳ ವಿಜೃಂಭಣೆಯಿಂದ ನಡೀತದೆ. ಊರಿನ ಹಾಗೆ ಪರ ಊರಿನ ಜನರು ಕೂಡ ಇಲ್ಲಿ ಸೇರಿ ಅತ್ಯಂತ ವಿಜೃಂಭಣೆಯಿಂದ ಅದನ್ನು ನಡೆಸಿಕೊಡಲಾಗುತ್ತೆ. ಹಾಗೆ ಪ್ರತಿನಿತ್ಯ ಇಲ್ಲಿ ದೇವರಿಗೆ ವಿಶೇಷ ಪೂಜೆ, ಮಂಗಳಾರತಿ ಹಾಗೆ ಇನ್ನು ಅನೇಕ ಹರಕೆಗಳು ಹಾಗೆ ಇನ್ನು ಅನೇಕ ವಿಶೇಷ ತರದ ಪೂಜೆಗಳು ನಡೀತದೆ. ಹಾಗೆ ನೀವೇನಾದ್ರೂ ಶಿರಿಯಾರ ಕಡೆ ಬಂದ್ರೆ ಈ ದೇವಸ್ಥಾನಕ್ಕೆ ಖಂಡಿತವಾಗಿ ವಿಸಿಟ್ ಮಾಡಿ. ಈ ದೇವರ ಅನುಗ್ರಹ ಕೂಡ ನಿಮ್ಮ ಮೇಲೆ ಇರಲಿ. ಹಾಗೆ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ, ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ, ಜನರಿಗೆ ಈ ವಿಷಯ ತಲುಪುವಲ್ಲಿ ಒಂದು ಸಹಾಯ ಆಗ್ತದೆ. ಹಾಗೆ ಇಂಥದ್ದು ಇಂಟ್ರೆಸ್ಟಿಂಗ್ ವಿಷಯಗೋಸ್ಕರ ನನ್ನ ಫಾಲೋ ಮಾಡಿ. ಥ್ಯಾಂಕ್ ಯು.